ಒಳ್ಳೆ ಆರ್ ಫೀಲ್ ಆಗ್ತೈತೆ ಈ ಮರಗಳು ನೋಡಿದ್ರೆ ನನಗೆ. ಈ ಒಳ್ಳೆ ಸಮುದ್ರ ಕಂಡಂಗ್ ಕಾಣುತ್ತೆ ಗುರು. ಇದು ಈ ತರ ಬಿಸಿನೀರಲ್ಲಿ ಪೌಡರ್ ಹಾಕಿ ಕೊಟ್ಟಂಗಿತ್ತು ಗುರು ಕಾಫಿ. ಆಗಿದ್ದಾಗಾಯ್ತು ಮುಚ್ಚಲೆ ಬಾಯ್ಲಿ. ಕೊಚ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋಣ, ಜೀವದ ಮೇಲೆ ಬೇರೆ ಸಿಕ್ಕಾಪಟ್ಟೆ ಆಸೆ ಐತೆ ಗುರು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ವಾಟರ್ ಫಾಲ್ಸ್ ಕಾಂದನ ಐತಿ, ಎಲ್ ನೋಡಿದ್ರು ದೊಡ್ಡಪ್ಪ ಜಿಕಾಮ ಎಲ್ಲ ಅವ್ರೆ. ಒಳ್ಳೆ ಬಚ್ಚಲ್ ಮನೆ ತರ ಐತೆ ಗುರು ಅದು ರೂಮು. ಗಾಯ್ಸ್ ಇವಾಗ ಟೈಮ್ ಬಂದು ಬೆಳಗ್ಗೆ 8 ಗಂಟೆ. ಮಾರ್ನಿಂಗ್ ಸಿಕ್ಕಾಪಟ್ಟಿ ಫಾಗ್ ಐತಿ. ಅಪ್ಪ ಫುಲ್ ಸಮುದ್ರ ಕಂಡಂಗ್ ಕಾಣಿಸ್ತೈತೆ ಯಾವ ಸೈಡ್ ನೋಡಿದ್ರು. ಪಿಂಪಲ್ಗಾವ್ ಜೋಗ್ ಡ್ಯಾಮ್ ಅಂತ ಹೇಳಿ ಒಳ್ಳೆ ಸಮುದ್ರ ಕಂಡಂಗ್ ಕಾಣುತ್ತೆ ಗುರು. ಇದು ನಿನ್ನೆ ನೈಟು ಕಲ್ಲು ವಾಟರ್ ಫಾಲ್ಸ್ ನೋಡಿ ಆದ್ಮೇಲೆ ರಿಟರ್ನ್ ಹೋಗೋಣ ಅಂದ್ರೆ ಆಲ್ರೆಡಿ ಸಾಯಂಕಾಲ 7 ಗಂಟೆ ಆಗಿತ್ತು. ಮತ್ತೇನ್ ರಿಟರ್ನ್ ಹೋಗೋದಂತ ಹೇಳ್ಬಿಟ್ಟು ಇಲ್ಲೇ ರೂಮ್ ಹುಡ್ಕೊಂಡು ಇರೋಣ ಅಂತ ಹೇಳಿ ರೂಮ್ ಹುಡುಕಿದ್ವಿ. ರೂಮೇ ಸಿಗ್ಲಿಲ್ಲ ಗುರು. ಕೊನೆಗಲ್ಲೇನೋ ಟೆಂಟ್ ಇದಾವೆ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಚಳಿ ಹೊಡಿತೈತೆ ಇಲ್ಲೋಡು. ಮಳೆ ಬೇರೆ ಸಿಕ್ಕಾಪಟ್ಟೆ ಹೊಡಿತೈತೆ. ಟೆಂಟಲ್ಲಿ ಮಲ್ಕೊಂಡಿರುವಾಗ ಕೊಚ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋಣ, ಜೀವದ ಮೇಲೆ ಬೇರೆ ಸಿಕ್ಕಾಪಟ್ಟೆ ಆಸೆ ಐತೆ ಗುರು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಟೆಂಟ್ ಓನರ್ ಬೇರೆ ನಮ್ಮನೆ ಮೇಲೆ ಯಾವ್ದೋ ಒಂದು ರೂಮ್ ಇದೆ ಅಂತ ಹೇಳಿ ಕರ್ಕೊಂಡೋದ. ಒಳ್ಳೆ ಬಚ್ಚಲ್ ಮನೆ ತರ ಐತೆ ಗುರು ಅದು ರೂಮು. ಏನ್ ಮಾಡೋದು, ರಾತ್ರಿ 9 ಗಂಟೆ ಬೇರೆ ಆಗ್ಬಿಟ್ಟೈತೆ. ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಮಲ್ಕೊಂಡ್ವಿ. ಇವಾಗ ಫುಲ್ ಕೆಪಾಸಿಟಿ ಮೇಲೆ ನಾಷ್ಟ ಮಾಡ್ಕೊಂಡು ಸೀದಾ ಮಲ್ಸಜೆ ಘಾಟ್ ನೋಡಕ್ ಹೋಗೋಣ ಬನ್ನಿ. ಆಯ್ತು ಆಮೇಲೆ ಸೊ ಗಾಯ್ಸ್, ಫುಲ್ ಕೆಪಾಸಿಟಿ ಮೇಲೆ ಬ್ರೇಕ್ಫಾಸ್ಟ್ ತಿಂದ್ವಿ. ಇವಾಗ ಘಾಟ್ಗೆ ಹೋಗ್ತಾ ಇದ್ದೀವಿ, ಬನ್ನಿ. ಗಾಯ್ಸ್ ಫುಲ್ ಕೆಪಾಸಿಟಿ ಮೇಲೆ 2 ಪ್ಲೇಟ್ ಅವಲಕ್ಕಿ ತಿನ್ಕೊಂಡ್ವಿ. ಇವಾಗ ಸೀದಾ ಘಾಟ್ಗೆ ಹೋಗ್ತಾ ಇದ್ವಿ. ಆಕ್ಚುಲಿ ನಾವು ನಿನ್ನೆ ಕಲ್ಲು ವಾಟರ್ ಫಾಲ್ಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದ್ಮೇಲೆ ಇಲ್ಲೇ ನೈಟ್ ಊಟ ಮಾಡಿದ್ದು. ಏನ್ ಸಖತ್ತಾಗಿತ್ತು ಗುರು. ಪಲಾವು ಬಿಸಿಬೇಳೆ ಬಾತ್ ತಗೊಂಡಿದ್ವಿ, ಸಖತ್ತಾಗಿತ್ತು. ಬಟ್ ಕಾಫಿ ತಗೊಂಡ್ವಿ, ಕಾಫಿ ಸರಿ ಇರ್ಲಿಲ್ಲ. ಅದು ಒಂಥರ ಬಿಸಿನೀರಲ್ಲಿ ಪೌಡರ್ ಹಾಕಿ ಕೊಟ್ಟಂಗಿತ್ತು ಗುರು ಕಾಫಿ. ಆಗಿದ್ದಾಗಾಯ್ತು ಮುಚ್ಚಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಇವಾಗ ಎಲ್ಲಿ ಪೂರ್ತಿ 360 ಡಿಗ್ರಿ ಎಲ್ಲಿ ನೋಡಿದ್ರು ಫಾಗು ಹೆವಿ ಫಾಗ್ ಐತೆ. ಅಪ್ಪೋ ವ್ಯೂ ಪಾಯಿಂಟ್ಸ್ ಕಾಣಿಸ್ತಾವೋ ಇಲ್ಲೋ ದೇವರಣಿಗೂ ಗೊತ್ತಿಲ್ಲ. ಇದು ಬೇರೆ ಬಂದ್ಬಿಟ್ಟಿದೀವಿ. ಮಲ್ಸಜೆ ಘಾಟು ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು 500 ಕಿಲೋಮೀಟರ್ ಇಂದ ದೂರದಿಂದ ಬಂದಿದ್ದೀನಿ ಗುರು. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟಿ ಫಾಗ್ ಬೀಳ್ತೈತೆ. ಆಕ್ಚುಲಿ ನಾವೇನು ಪಿಂಪಲ್ಗಾವ್ ಜೋದ್ ಡ್ಯಾಮ್ ಹತ್ರ ಏನ್ ಸ್ಟೇ ಆಗಿದ್ವಲ್ಲ, ಅಲ್ಲಿಂದನೇ ಹರಿಶ್ಚಂದ್ರಗಢ ಮತ್ತೆ ಭೈರವಗಢ ಫೋರ್ಟ್ಗೆ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಒಂದ್ ಸೈಡು 12 ಕಿಲೋಮೀಟರ್ ಅಂತ ಹೇಳಿದ್ರು ಅವರು. ಆಕ್ಚುಲಿ ರೂಮಲ್ಲಿ ಸ್ಟೇ ಆಗಿದ್ವಲ್ಲ, ಒಂದ್ ಸೈಡ್ 11 ಅಂದ್ರೆ 2 ಸೈಡ್ 22 ಕಿಲೋಮೀಟರ್ ಆಗುತ್ತೆ. ನನಗೆ ಒಂದ್ ದಿನಕ್ಕೆ ಸಾಕಾಗೈತೆ ಗುರು, ಪಿಕ್ಚರ್ ಬಿಟ್ಟೋಗೈತೆ. ಆಕ್ಚುಲಿ ಏನ್ ಗೊತ್ತಾ, ಈ ಹರರ್ ಮೂವಿಲಿ ಎಲ್ಲ ಅಂದ್ರೆ ಸ್ಮಶಾನದಲ್ಲೆಲ್ಲ ಈ ಮೂವಿಲೆಲ್ಲ ತೋರಿಸುವಾಗ ಫುಲ್ ಫಾಗ್ ಇರುತ್ತೆ, ಟ್ರೀಸ್ ಎಲ್ಲ ಇರುತ್ತೆ, ಎಲೆ ಎಲ್ಲ ಉದುರೋಗಿರುತ್ತೆ. ಲಿಟ್ರಲಿ ಇವಾಗ ಅದೇ ಫೀಲ್ ಕೊಡ್ತಿದೆ. ಇಲ್ಲಿ ನೋಡಿ ಹೆಂಗಿದಾವೆ ಇವು ಅಂದ್ರೆ ಮರಗಳು ಎಲ್ಲ ಎಲೆ ಉದುರಿಸ್ಕೊಂಡು ಈ ಫಾಗಿಗೂ ಏನ್ ಕಾಂಬಿನೇಷನ್ ಗುರು. ಯಪ್ಪ ಒಳ್ಳೆ ಆರ್ ಫೀಲ್ ಆಗ್ತೈತೆ ಈ ಮರಗಳು ನೋಡಿದ್ರೆ ನನಗೆ. ಸಿಕ್ಕಾಪಟ್ಟೆ ಫಾಗ್ ಇರೋದಕ್ಕೆ ಒಂದು ಬರ ಹೆಂಗೆ ಆಫ್ ಆಗ್ತೈತೆ ಅಂದ್ರೆ ಬೈಕ್ ರೈಡ್ ಮಾಡುವಾಗ ಈ ರೋಡಲ್ಲಿ ಅಪೋಸಿಟ್ ಅಲ್ಲಿ ಯಾವ್ದಾದ್ರು ವೆಹಿಕಲ್ ಸ್ವಲ್ಪ ಸ್ಪೀಡಾಗಿ ಬಂದ್ರೆ ಸಾಕು ಗುರು, ಆಫ್ ಆಗುತ್ತೆ ಫುಲ್. ಸೊ ಇಲ್ಲೊಂದು ಸ್ವಲ್ಪ ಕ್ಲಿಯರ್ ಆಗೈತೆ ಫಾಗು, ಅಂದ್ರೆ ಡೌನ್ ಅಲ್ಲಿ ಇದೆಲ್ಲ, ಹಂಗಾಗಿ ಕ್ಲಿಯರ್ ಆಗುತ್ತೆ. ಏನ್ ಸಖತ್ತಾಗಿದೆ ಗುರು ಇದು ವ್ಯೂ. ಸೇಮ್ ನಮ್ ಕರ್ನಾಟಕ ವೆಸ್ಟರ್ನ್ ಘಾಟ್ ನೋಡ್ದಂಗೆ ಆಗ್ತೈತೆ. ನಮ್ ಮಲ್ನಾಡು ವಿಬ್ಬೆ ಕೊಡುತ್ತೆ ಗುರು. ಈ ಗುರು ಎಷ್ಟು ಫಾಲ್ಸ್ ಇದಾವು ಗುರು, ಎಲ್ಲಿ ನೋಡಿದ್ರು ಫಾಲ್ಸ್, ಸಿಕ್ಕಾಪಟ್ಟೆ ಫಾಲ್ಸು. ಯಪ್ಪ ಘಾಟ್ ಎಂಟರ್ ಆಗಿ ಒಂದು 8 ಹೊತ್ತಾಯ್ತು ವಾಟರ್ ಫಾಲ್ಸ್. ಇವಾಗ ನಾವು ನೋಡ್ದಂಗೆ ಎಲ್ಲಿ ನೋಡಿದ್ರು ವಾಟರ್ ಫಾಲ್ಸ್. ಇಲ್ಲಿ ನೋಡಿ ಹೆಂಗೈತೆ ಇದು ಫುಲ್. ಈ ಕಡೆನೂ ರೋಡ, ಈ ಕಡೆ ರೋಡ, ಎಲ್ಲಿ ಫಾಲ್ಸು, ಇಲ್ಲಿ ಫುಲ್ ಎಲ್ಲ ವ್ಯೂ ಪಾಯಿಂಟ್. ಫುಲ್ ಕೆಪಾಸಿಟಿ ಮೇಲೆಲ್ಲ ಬೆಳೆದು ಬಿಟ್ಟೈತೆ ಕಾಡು. क्या बात है सर, क्या बात है सर, क्या बात, ये बात है. ಏ ಮಚ ಏನ್ ಕ್ರೇಜ್ ಐತಲ್ಲ ಇದು ರೋಡು. ಯಪ್ಪ ಹೆವಿ ಐತಲ್ಲ, ಸೈಕ್ ಐತೆ ಗುರು. ಕಿಲೋಮೀಟ್ರಿಗೆ ಒಂದೊಂದು ವಾಟರ್ ಫಾಲ್ಸ್ ಇದಾವಲ್ಲ ಗುರು ಈ ರೋಡಲ್ಲಿ. ಇಡೀ ವಾಟರ್ ಫಾಲ್ಸ್ ಕಾಂದನ ಐತಿ. ಎಲ್ಲಿ ನೋಡಿದ್ರು ದೊಡ್ಡಪ್ಪ ಜಿಕಾಮ ಎಲ್ಲ ಅವ್ರೆ. ಏನ್ ಗುಡ್ಡ ಗುರು ಇದು, ಪೂರ್ತಿ ಬರೀ ಬಂಡೆಗಲ್ಲ ಐತೆ.
ಸ್ವಲ್ಪ ನಾವು ಮಣ್ಣೊಂಬದೇ ಕಾಣಿಸ್ತಿಲ್ಲ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಎಲ್ಲಿ ನೋಡಿದ್ರು ಬರೇ ಕಲ್ಲು ಬಂಡೆನೆ ಕಾಣಿಸ್ತವೆ. ರೋಡ್ ಮಾತ್ರ ಹೆವಿ ಅಡ್ವೆಂಚರ್ ಆಗೈತೆ ಗುರು. ಇಲ್ಲಿ ನೋಡಿ ಹಂಗೈತೆ ಫುಲ್. ಓ ನೋಡಲ್ಲೇ ಯೂಟ್ಯೂಬ್ ಅಲ್ಲಿ ವಿಡಿಯೋದಲ್ಲಿ ನೋಡ್ತಿದ್ದೆ. ಇಲ್ಲಿ ಸೈಡ್ ಹಾಕೊಂಡ್ ಸೆಕೆಂಡ್ ಬೇಡ 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 ಜೈ ಮಹಾರಾಷ್ಟ್ರ. ಜೈ ಮಹಾರಾಷ್ಟ್ರ. ನೋಡ ಚಿಕ್ಕ ಚಿಕ್ಕ ಫಾಲ್ಸ್ ಎಷ್ಟಿದಾವಲ್ಲ ಇಲ್ಲಿ. ಹೆಂಗೈತೆ ನೋಡಿ ಇಲ್ಲಿಂದ ಇದು ಪೂರ್ತಿ ಗುಡ್ಡದ ಪಕ್ಕಕ್ಕೆ ರೋಡ್ ಹಿಂಗೆ ಅಲ್ಲ. ಮಹಾರಾಷ್ಟ್ರ ಸಾಧ್ಯತೆ ಇಲ್ಲ. ಬೆಳಗ್ಗೆ ಬಂದಾಗ ಫುಲ್ ಫಾಗ್, ಇವಾಗಾದ್ರೂ ಸ್ವಲ್ಪ ಕಾಣಿಸ್ತೈತೆ. ಬಟ್ ವಿಡಿಯೋದಲ್ಲಂದ್ರು ಏನು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಫುಲ್ ಫಾಗ್ ಕ್ಲೌಡ್ಸ್. ಇವಾಗ ಸ್ವಲ್ಪ ಮೂವ್ ಆಗಿದೆ. ಹಂಗೆ ನೋಡ್ರಿ ಹಂಗೆ ಮೇಲಕ್ಕೆ ಮೂವ್ ಆಗ್ತೈತೆ. ಹೆಂಗೆ ಹಿಂಗಿಂದ ಹೋಗಿ ಗುಡ್ಡದ ಮೇಲಿಂದ ಹಂಗೆ ಹೋಗ್ಬಿಡುತ್ತೆ. ಫುಲ್ ರೋಡ್ ಪಕ್ಕನೇ ಇದೆ. ಯಪ್ಪ ಇಲ್ಲಿ ನೋಡಿ ಹೆಂಗೆ ಬ್ಲಾಸ್ಟ್ ಮಾಡಿ ಇದು ತೆಗ್ದಿದ್ದಾರೆ, ಕಟ್ ಮಾಡಿದ್ದಾರೆ ವಾಲೆಲ್ಲ ಫುಲ್. ಹೆವಿ ಅಡ್ವೆಂಚರ್ ಇದೆ ಈ ರೋಡ್ ಮಾತ್ರ. ಕಂಬಿನಿ ಘಾಟು ವರಂಡಾ ಘಾಟಿಗಿಂತ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ವರಂಡಾ ಘಾಟು ಈ ಥರ ಇದೆ. ಅದು ಒಂದು 4-5 ಕಿಲೋಮೀಟರ್ಸ್ ಲಾಸ್ಟಲ್ಲಿ ಎಂಡಲ್ಲಿ ನಿಯರ್ ರಾಯಗಢ ಹತ್ರ. ಅಲ್ಲಿ ಮಿಷಲ್ ಹಾಕಿದ್ರ ಮೇಲ್ಗಡೆ ಸೇಫ್ಟಿಗೆ. ಫುಲ್ ಏನಾದರೂ ಲ್ಯಾಂಡ್ ಸ್ಲೈಡ್ ಆಗಲಿ, ಮೇಲ್ಗಡೆಯಿಂದ ಕಲ್ಲುಗಳು ರಾಕ್ಗಳು ಬಿದ್ದರೆ ಕೆಳಗಡೆಗೆ ವೆಹಿಕಲ್ಸ್ ಮೇಲೆ ಎಲ್ಲೂ ಬೀಳಬಾರ್ದು ಅಂತ ಸೇಫ್ಟಿ ಇದೆ ಗುರು. ಹಂಗೇನಿಲ್ಲ. ಏನು ಡೇಂಜರ್ ಐತಲ್ಲ ಇದು ರೋಡು. ಯಪ್ಪ ಬೆಟ್ಟನ ನೋಡಿ ಹೆಂಗೆ ಕೊರೆದು ಬಿಟ್ಟವ್ರೆ. ಒಳ್ಳೆ ಗುಹೆ ಥರ ಮಾಡಿಬಿಟ್ಟವ್ರೆ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಮಾಡವ್ರೆ. ಫುಲ್ ಎಲ್ಲ ಚಿಕ್ಕ ಚಿಕ್ಕ ಶಾಪ್ ಹಾಕೊಂಡವ್ರೆ. ನುಗ್ಲೆ ಜಿಗ್ಸಿವಿತ್ ಮಿಕ್ಸಿ ಅಡ್ವೆಂಚರ್ ಅಮ್ಮ. ಯಪ್ಪ ನೋಡ್ಗುರು ಫುಲ್ ಮೆಶ್ ಹಾಕವ್ರೆ ಕಂಟಿನ್ಯೂಸ್ ಆಗಿ. ಮೇಲ್ಗಡೆಯಿಂದ ಬಂಡೆಗಳು ಬೀಳಬಾರ್ದು ಅಂತ ಹೇಳಿ. ಮಚ್ಚ ಫುಲ್ ಲೆಫ್ಟಲ್ಲಿ ನೋಡು ಫುಲ್ ಪಾತಾಳ ಕಾಣಿಸ್ತೈತೆ. ಇವಾಗ ಸ್ವಲ್ಪ ಕ್ಲಿಯರ್ ಆಗೈತೆ ನೋಡು. ಟನಲ್ ಗುರು ಏನು ಕ್ರೇಜಿ ಆಗೈತೆ ಇದು. ಒಳ್ಳೆ ಗುಹೆ ಥರ ಐತಲ್ಲ ಗುರು ಇದು ಟನಲ್ಲು. ನುಗ್ಲೆ ಜೆಗ್ಸೆ ಘಾಟ್ ಡೌನ್ ಸೈಡಲ್ಲೇ ಸ್ವಲ್ಪ ಬೆಟರು. ಫಾಗೆಲ್ಲ ಕ್ಲಿಯರ್ ಆಗೈತೆ ಗುರು. ಇಲ್ಲಿ ನೋಡು ಇನ್ನೂ ಫಾಗ್ ಹೊಡಿತೈತೆ. ಮಹಾರಾಷ್ಟ್ರಲ್ಲಿ ಏನು ಮಳೆ ಹೊಡೆದೈತೆ ಅಂದರೆ ಒಂದು ಬರೋ ಹೊಡೆದಿರೋದಕ್ಕೆ ಇರೋಬರೋ ಶಾಪೆಲ್ಲ ಕ್ಲೋಸ್ ಮಾಡ್ಕೊಂಡವ್ರೆ ಆಲ್ಮೋಸ್ಟ್. ಎಷ್ಟಿದಾವೆ ಗುರು ಇಲ್ಲಿ. ಹೆವಿ ಇದಾವಲ್ಲ ಶಾಪು. ಎಷ್ಟು ಹಾಕವ್ರೆ ನೋಡಿ. ಸೊ ಗಾಯ್ಸ್ ಇವಾಗ ಟೈಮ್ ಬಂದು 11 ಗಂಟೆ ಆಗೈತೆ. ಇಷ್ಟೊತ್ತು ಹೊಡೆದಾಡಿದ್ವಿ. ಫಾಗೆ ಕ್ಲಿಯರ್ ಆಗ್ತಿಲ್ಲ. ಅವನ ಅಜ್ಜಿ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದರು ಇಲ್ಲಿ. ಏನು ಮಾಡೋದು ಅಂತೇಳಿ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಹರಿಶ್ಚಂದ್ರಗಢ ಫೋರ್ಟ್ ನೋಡೋಕ್ಕಾದ್ರೂ ಹೋಗೋಣ ಅಂತೇಳಿ ಇವಾಗ ಹೋಯ್ತಾ ಇದ್ದೀವಿ. ಏನು ಗುರು ಇದು ನಮ್ಮದು ಬ್ಯಾಡ್ ಲಕ್ಕು. 3-4 ಅವರ್ ವೆಯ್ಟ್ ಮಾಡಿದ್ವಿ, ಕ್ಲಿಯರೇ ಆಗಲಿಲ್ಲ. ಯಾವ ವ್ಯೂ ಪಾಯಿಂಟ್ ಹೋಗಿದ್ರು ಫುಲ್ಲು ಸಮುದ್ರ ಕಂಡಂಗೆ ಫುಲ್ ವೈಟ್ ಕಾಣಿಸುತ್ತೆ ಗುರು. ಸ್ವಲ್ಪನೂ ಕ್ಲಿಯರ್ ಆಗ್ತಿಲ್ಲ. ಅದಕ್ಕೆ ಫೋರ್ಟ್ ಆದರೂ ನೋಡೋಕೆ ಹೋಗೋಣ. ಅಟ್ಲೀಸ್ಟ್ ಆನ್ ದ ವೇ ಎಲ್ಲಾದರೂ ಚೆನ್ನಾಗಿರೋ ವ್ಯೂ ಸಿಕ್ಕರೆ, ಸ್ಪಾಟ್ ಸಿಕ್ಕರೆ ನೋಡೋಣ ಬನ್ನಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.